ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಹರಿಹರಿಯಲ್ಲಿ ನಾವು ರೆಡಿಯಾಗಿ ನನ್ನ ಮಗಳದು ಕರಾಟೆ ಕಾಂಪಿಟೇಷನ್ ಇತ್ತು, ಅಲ್ಲಿಗೆ ಹೋಗಿದ್ದೆ. ಯಾವುದು ಸಿಗುತ್ತೋ ಅದನ್ನು ಮೇಕಪ್ ಮಾಡ್ಕೊಂಡು ಹೋಗಿದ್ದು. ಯಾಕಂದರೆ ಮಾರ್ನಿಂಗ್ ಟೈಮೇ ಇರಲಿಲ್ಲ, ನೈಟು ಕೂಡ ನಿದ್ದೆ ಆಗಿರಲಿಲ್ಲ. ಫಿಲಮ್ ನೋಡ್ಕೊಂಡು ಕೂತಿದ್ವಿ, ಹಾಗಾಗಿ ನಿದ್ದೆನೂ ಆಗಿರಲಿಲ್ಲ. ಅಲ್ಲಿ ವೆನ್ನೂ ರೀಚ್ ಆಗಬೇಕಿತ್ತು. ಬೆಳಗ್ಗೆ ಬೇಗ ಎದ್ದು ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳನ್ನು ರೆಡಿ ಮಾಡಿ ಕರಾಟೆ ಕ್ಲಾಸಿಗೆ ಹೊರಟ್ವಿ. ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಅಲ್ಲಿ ಹೋದರೆ ಫುಲ್ಲು ಪಾರ್ಕಿಂಗ್ ಇತ್ತು. ಕರಾಟೆ ಇದ್ದಿದ್ದು ಪೀಣ್ಯದಲ್ಲಿ, ಪೀಣ್ಯ ವಿದ್ಯಾ ಕಾಲೇಜಿನಲ್ಲಿ ನಡೀತಾ ಇತ್ತು. ಅಲ್ಲಿಗೆ ಕರ್ಕೊಂಡೋದ್ವಿ. 2 ಕಡೆ ನಡೀತಾ ಇತ್ತು ಸೇಮ್ ಡೇ. ಆದರೆ ನಮಗೆ ಪೀಣ್ಯ ಹತ್ರ ಆಗತ್ತೆ ಅಂತ ಹೇಳ್ಬಿಟ್ಟು ಪೀಣ್ಯಕ್ಕೆ ಹೋದ್ವಿ. ಅದು ಬಿಟ್ಟರೆ KR ಪುರಮಲ್ಲೂ ನಡೀತಾ ಇತ್ತು. ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ನು ಜಾಸ್ತಿ ಇತ್ತು. ತುಂಬ ಜನ ಎಲ್ಲ ಕಡೆಯಿಂದ ಬಂದಿದ್ದರು. ಆಮೇಲೆ ಎಲ್ಲರೂ ಅಲ್ಲೇ ಪ್ರಾಕ್ಟೀಸನ್ನು ಮಾಡ್ತಾಯಿದ್ರು. ಅವ್ರನ್ನ ನೋಡಿದ ತಕ್ಷಣ ಅವಳು ಸ್ವಲ್ಪ ನರ್ವಸ್ ಆಗಿದ್ಲು. ಸೊ ಅವಳಿಗೆ ಧೈರ್ಯ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಅವಳ ಜೊತೆಗೇ ಇದ್ದು ಆಮೇಲೆ ನಾವು ಅವಳನ್ನ ಡ್ರಾಪ್ ಮಾಡಿದ್ವಿ. ಇನ್ನು ಮಕ್ಕಳೆಲ್ಲ ಬಂದು ಅಲ್ಲೇ ಪ್ರಾಕ್ಟೀಸ್ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಿದ್ರು. ಆವಾಗ ಅವಳ ಮುಖದಲ್ಲಿ ಸ್ವಲ್ಪ ಯಾಕೋ ನಗು ಇರಲಿಲ್ಲ, ಡಲ್ಲಾಗಿ ಹೋಗಿದ್ಲು. ಏನೇ ಇದ್ರೂ ಅವಳಿಗೆ ಏನಿರುತ್ತೋ ಅದನ್ನು ಬೆಸ್ಟ್ ಕೊಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಸ್ವಲ್ಪ ಪುಷ್ ಮಾಡಿದ್ವಿ. ಆ್ಯಕ್ಚುಲಿ ನಮಗೂ ಆ ಥರ ಫೀಲ್ ಆಗುತ್ತಲ್ವ, ಒಬ್ಬರೇ ಇದ್ದಾಗ ಮಾತಾಡಲಿಕ್ಕೂ 4 ಜನ ಇದ್ದಾಗ ಮಾತಾಡೋಕ್ಕೂ ನಮಗೆ ಒಂಥರ ಹೆಸಿಟೇಟ್ ಆಗ್ತಿರುತ್ತೆ. ಅದು ಮಕ್ಕಳಿಗೂ ಎಲ್ಲೋ ಒಂದು ಕಡೆ ಇರುತ್ತೆ. ಆವಾಗ ನಾವು ಅವರಿಗೆ ಯಾವ ಥರ ಎಂಕರೇಜ್ ಮಾಡ್ತೀವೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಂಡ್ ಆಫ್ ದ ಡೇ ಪ್ರೈಸ್ ಅಷ್ಟೇ ಮ್ಯಾಟರ್ ಆಗೋಲ್ಲ. ನಾವು ಯಾವುದೇ ಒಂದು ವಿಷಯನ ಕಲಿತಿದ್ದೀವಿ ಅಂದರೆ ಆ ವಿಷಯದಲ್ಲಿ ಇನ್ನಷ್ಟು ಪರ್ಫೆಕ್ಟ್ ಮಾಡೋಕ್ಕೆ ಈ ಕಾಂಪಿಟೇಷನ್ಸ್ಗಳು ಹೆಲ್ಪ್ ಆಗುತ್ತೆ ಅನ್ನೋದು. ನಾವು ಫಸ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕಾಗಲ್ಲ, ಸಿಗೋದೊಂದು ಸಂಡೇ ಅಂತ ಬೇಡ ಅಂದ್ಕೊಂಡಿದ್ವಿ. ಬಟ್ ಅವಳಿಗೆ ಎಲ್ಲದರಲ್ಲೂ ಇಂಟ್ರೆಸ್ಟು, ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲದರಲ್ಲೂ ಇರಬೇಕು, ಎಲ್ಲನೂ ನಾನು ಕಲಿಬೇಕು ಅನ್ನೋವಂಥದ್ದು ಒಂಥರ. ಸೊ ಯೂಶ್ವಲಿ ನನಗೂ ಹಂಗೆ ಇರ್ತಿತ್ತು. ಕೆಲವೊಂದು ಏನಾದ್ರು ನೋಡಿದ್ರೆ ಅದನ್ನು ಕಲ್ತ್ಕೊಳ್ಳೋಣ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಥವಾ ಅದರಲ್ಲೇನೋ ಸಾಧಿಸ್ಬಿಡ್ತೀವಿ ಆ ವಿಷಯದಲ್ಲಿ ಅಂತಲ್ಲ. ಒಟ್ಟಲ್ಲಿ ಆ ವಿಷಯನೂ ನನಗೆ ಸ್ವಲ್ಪ ಗೊತ್ತಿದೆ ಅನ್ನೋ ಥರ. ಅವಳು ಫಸ್ಟು ಕರಾಟೆನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ ಅಂತ ಸೇರ್ಕೊಂಡಾದಮೇಲೆ ಅವಳಿಗೆ ಆ ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿತ್ತು. ಅವರು ಟೀಚರ್ಸು ಕೂಡ ಅವಳಿಗೆ ಸ್ವಲ್ಪ ಸಪೋರ್ಟ್ ಮಾಡೋರು. ಚಿಕ್ಕ ವಯಸ್ಸಲ್ಲೇ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದು, ಪರ್ಫೆಕ್ಟಾಗಿ ಮಾಡ್ತಿದ್ದಾಳೆ, ಅರ್ಥ ಮಾಡ್ಕೊತಿದ್ದಾಳೆ ಅಂತ. ಇನ್ನು ಅವ್ರದ್ದೇ ಆದಂಥ ಸ್ವಲ್ಪ ಕೋಆರ್ಡಿನೇಷನ್ ಎಲ್ಲ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಗೆಸ್ಟ್ ಬಂದರು, ಗೆಸ್ಟ್ ಸ್ಪೀಚ್ ಎಲ್ಲ ಆಯಿತು. ಹಾಗೆ ಪ್ರೋಗ್ರಾಮ್ಗೆ ವೆಲ್ಕಮ್ ಸಾಂಗನ್ನ ಹಾಡಿಬಿಟ್ಟು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ರು. ಆ್ಯಕ್ಚುಲಿ 9 o'clock ಸ್ಟಾರ್ಟ್ ಆಗಬೇಕಿತ್ತು. ಗೆಸ್ಟ್ ಸ್ವಲ್ಪ ಲೇಟಾಗಿ ಬಂದಿದ್ದರಿಂದ ಲೇಟಾಗಿ ಸ್ಟಾರ್ಟ್ ಆಯಿತು. ಪುಟ್ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ರು. ಕಾಂಪಿಟೇಷನಿಂದ ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಿದ್ರು. ಅಷ್ಟು ಚಿಕ್ಕ ಮಕ್ಕಳಿಗೆ ಅದರಲ್ಲಿರೋ ಇಂಟ್ರೆಸ್ಟನ್ನು ನೋಡಿ, ಅದಕ್ಕಿಂತ ನನಗೆ ಆ ಪೇರೆಂಟ್ಸನ್ನು ನೋಡ್ಬಿಟ್ಟು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಈಗಿನ ಕಾಲದಲ್ಲೂ ಅಷ್ಟು ದೂರದಿಂದ ಕರ್ಕೊಂಡು ಬಂದು ನಮ್ಮ ಮಕ್ಕಳನ್ನು ಇದನ್ನು ಕಲೀಲಿ ಅಂತ ಕಲಿಸ್ತಾ ಇದ್ದಿದ್ದು ತುಂಬ ಖುಷಿ ಆಯಿತು. ನನ್ನ ಮಗಳು ಆರೆಂಜ್ ಬೆಲ್ಟಿಗೆ ಪರ್ಫಾರ್ಮ್ ಮಾಡ್ತಿದ್ದರಿಂದ ಅವಳನ್ನ ಕಾದೇ ಸಾಕಾಗೋಗಿತ್ತು. ಫೈನಲಿ ಅವ್ರ ಬ್ಯಾಚ್ ಬಂತು. ಸ್ವಲ್ಪ ದೊಡ್ಡವ್ರ ಜೊತೆಗೆ ಕಾಂಪಿಟೇಷನ್ ಇತ್ತು ಅವಳಿಗೆ ಆರೆಂಜ್ ಬೆಲ್ಟ್ದು. ಬಟ್ ಆದರೂ ಹೆಂಗೆ ಮಾಡ್ತಾಳೋ ಅನ್ನೋ ಒಂದು ಭಯನೂ ಕಾಡ್ತಾಯಿತ್ತು. ಫಸ್ಟು ದೊಡ್ಡವ್ರದ್ದು ಪರ್ಫಾರ್ಮೆನ್ಸ್ನ ಮುಗಿಸಿದ್ರು. ಅವರಿಗೆ ಅಂತ ಒಂದು ನಂಬರ್ ಕೊಟ್ಟಿರ್ತಾರೆ. ಅಲ್ಲಿ ಹೋದ ತಕ್ಷಣ ಆ ನಂಬರನ್ನು ಅವರು ಹಾಕ್ಕೊಂಡಿರಬೇಕು. ಸೊ ಆ ನಂಬರ್ ಮೇಲೆ ಅವರು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಮತ್ತು ಯಾವ ನಂಬರ್ ಅವರು ಯಾವ ಕಡೆ ನಿಂತ್ಕೋಬೇಕು, ಯಾವ ಕಡೆ ಮಾಡಬೇಕು ಅನ್ನುವಂಥದ್ದು. ಅವಳಂತೂ ಫಸ್ಟ್ ಅವರಿಗಿಂತ ಮುಂಚೆ ಪರ್ಫಾರ್ಮ್ ಮಾಡ್ತಿರೋನ ನೋಡ್ತಾ ಇದ್ಲು. ಮುಖನೂ ಡಲ್ಲಾಗಿ ಇಟ್ಕೊಂಡಿದ್ಲು. ನಾನು ದೂರದಿಂದನೇ ಅವಳಿಗೆ ಎಂಕರೇಜ್ ಮಾಡಿದೆ. ಹಾಗೆ ನನ್ನ ಮಗನೂ ಅಲ್ಲಿಂದನೇ ಕೂಗ್ತಾ ಇದ್ದ, ಆಲ್ ದ ಬೆಸ್ಟ್ ಅಕ್ಕ, ಚೆನ್ನಾಗಿ ಮಾಡು, ಫೋರ್ಸಾಗಿ ಮಾಡು ಅಂತ. ಅದನ್ನು ನೋಡಿಬಿಟ್ಟು ಜಡ್ಜು ಕೂಡ ತಿರುಗಿ ನೋಡಿದ್ರು ಯಾರೋ ಅಂತ ಹೇಳಿ. ಸೊ ಅವನು ಎಂಕರೇಜ್ ಮಾಡಿದ್ರೆ ನನಗೆ ಖುಷಿ ಆಯಿತು ಆ ವಯಸ್ಸಿಗೆ. ಈಗ ನನ್ನ ಮಗಳ ಪರ್ಫಾರ್ಮೆನ್ಸು ನನ್ನ ಮಗಳನ್ನ ನೀವು ನೋಡೇ ಇರ್ತೀರ ಬೇರೆ ವೀಡಿಯೋಸ್ಗಳಲ್ಲಿ. ಸೊ ಆ ಕಡೆ ಸೈಡ್ ನಿಂತಿರೋಳು, ರೈಟ್ ಸೈಡ್ ನಿಂತಿರೋಳು ನನ್ನ ಮಗಳು. ಸೊ ಚೆನ್ನಾಗಿ ಮಾಡಿದ್ಲು ಅವಳ ಎಫರ್ಟಿಗೆ. ಅದಾದಮೇಲೆ ಕೇಳ್ತಾಯಿದ್ಲು ಮಮ್ಮಿ ಬರುತ್ತೆ ಅಂತ. ವೆಯ್ಟ್ ನಮಗೂ ಗೊತ್ತಾಗಲ್ಲ ಅಲ್ಲಿ ಯಾರಿಗೆ ಏನು ಬಂತು ಅಂತ. ಯಾಕಂದರೆ ಅವರು ಅನೌನ್ಸ್ಮೆಂಟೇ ಒಂಥರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅವರು ಡಿಸೈಡ್ ಮಾಡೋದು. ಇಬ್ಬರಿಗೂ ಸಪ್ರೇಟಾಗಿ ಸ್ಕೋರ್ಗಳನ್ನ
ಕೊಡ್ತಾರೆ. ಔಟ್ ಆಫ್ 5 ಮೆಂಬರ್ಸಲ್ಲಿ ಈಗ ಫಸ್ಟು ಸೆಕೆಂಡು ತರ್ಡು ಆ ಥರ ಕೊಡ್ತಾರೆ. ಯಾಕಂದರೆ ಆರೆಂಜ್ ಬೆಲ್ಟ್ ಅವರು ಕಡಿಮೆ ಇದ್ದರು, ಆರೆಂಜ್ ಬೆಲ್ಟ್ ಅವರು 5 ಮೆಂಬರ್ಸ್ ಅಷ್ಟೇ ಇದ್ದರು. ಆ 5 ಮೆಂಬರ್ಸ್ನಲ್ಲೇ ಡಿವೈಡ್ ಮಾಡಿಬಿಟ್ಟು ಪ್ರೈಸ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅವಳಿಗೂ ಎಕ್ಸೈಟ್ಮೆಂಟ್ ಇತ್ತು, ಆದರೆ ಮುಖದಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗಿತ್ತು. ಫೈನಲಿ ಅವರು ಯಾವಾಗ ರಿಸಲ್ಟ್ ಹೇಳ್ತಾರೋ ಅಂತಲೇ ಕಾಯ್ತಾ ಇದ್ವಿ. ಅವರಲ್ಲಿ ರಿಸಲ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಆ ರಿಸಲ್ಟ್ ಮುಂದೆನೇ ಆ ಸ್ಟಿಕ್ಕರ್ನ ಅವ್ರು ಏನು ಕೊಟ್ಟಿರ್ತಾರಲ್ಲ ಪರ್ಫಾರ್ಮೆನ್ಸ್ ಸ್ಟಿಕ್ಕರ್ನ ಅದನ್ನು ವಾಪಸ್ ಇಸ್ಕೊತಾರೆ. ಅಲ್ಲಿಗೂ ಒಂದು ಕನ್ಫ್ಯೂಷನ್ ಇದ್ದೇ ಇತ್ತು, ಫಸ್ಟ್ ಸೆಕೆಂಡ ಅಂತ. ಎಲ್ಲರೂ ಹೇಳ್ತಾ ಇರ್ತಾರೆ ನನಗೆ, ಯಾಕೆ ಎಲ್ಲ ಕಾಂಪಿಟೇಷನಲ್ಲೂ ಸೇರಿಸಿದ್ದೀರಾ ಅಂತ. ನಾನು ಹೇಳೋದೇನು ಅಂದರೆ, ನಾನೇ ಸೇರಿಸೋದಕ್ಕಿಂತ ಅವಳು ತುಂಬ ಆಟ ಆಡಿದ್ದಾಳೆ, ಅವಳು ತುಂಬ ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾಳೆ. ಆ ಫ್ರೆಂಡ್ಸ್ಗಳಿಗೋಸ್ಕರ ಕೆಲವೊಂದು ಸರಿ ಸೇರ್ತಾಳೆ. ನನಗೂ ಬಿಟ್ಟು ಬರೋದು ಕರ್ಕೊಂಬರೋದು ಅದೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ. ಬೇಡ ಅಂದ್ರೂ ಅವಳಿಗೆ ತುಂಬ ಇಂಟ್ರೆಸ್ಟು, ನಾನು ಅದನ್ನು ಕಲಿತೀನಿ, ಸ್ಕೌಟ್ ಆ್ಯಂಡ್ ಗೈಡ್ಸಿಗೆ ಹಾಕಿಲ್ಲ ಅಂತಲೂ ಅವಳು ಜಗಳ ಮಾಡ್ತಾ ಇರ್ತಾಳೆ. ಫೈನಲಿ ಅವಳಿಗೆ ಫಸ್ಟ್ ಪ್ರೈಸ್ ಬರುತ್ತೆ ಕರಾಟೆಯಲ್ಲಿ. ನೋಡಿ ಅವಳ ಮುಖದಲ್ಲಿ ನಗುನ. ಸೊ ತುಂಬಾ ಖುಷಿ ಆಗತ್ತೆ. ಮತ್ತು ಎಂಡ್ ಆಫ್ ದ ಡೇ ಏನು ಅಂತ ಅಂದರೆ, ಬರೀ ಪ್ರೈಝು ಅಂತ ಅಲ್ಲ, ಕಾಂಪಿಟೇಷನ್ಸು ಯಾವುದೇ ಇರಲಿ ಮಕ್ಕಳನ್ನ ಕರ್ಕೊಂಡೋಗಿ ಅವರಿಗೆ ಎಂಕರೇಜ್ ಮಾಡಿ, ಫಸ್ಟ್ ಬರ್ತಾರೋ ಸೆಕೆಂಡ್ ಬರ್ತಾರೋ ವಿನ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಅದರಿಂದ ಅವ್ರು ಸಮಥಿಂಗ್ ಏನೋ ಕಲಿತಾರೆ. ನನ್ನ ಮಗಳಿಗೆ ಅಲ್ಲಿ ತುಂಬ ಜನ ಫ್ರೆಂಡ್ಸ್ ಆದರು. ಕೆಲವೊಂದು ಸರಿ ನಮ್ಮ ಈಗೋಗಳ ಮುಂದೆ ಮಕ್ಕಳು ಏನೂ ಅಲ್ಲ, ಎಷ್ಟು ನೀಟಾಗಿ ಎಲ್ಲರ ಜೊತೆಗೂ ಬೆರೆತು ಎಷ್ಟು ನೀಟಾಗಿ ಪರ್ಫಾರ್ಮ್ ಮಾಡ್ತಾರೆ. ನನ್ನ ಮಗನಿಗೂ ಅವಳಿಗೆ ಪ್ರೈಸ್ ಬಂದಿದ್ದಾದರೆ ನನ್ನ ಮಗನಿಗೆ ಫುಲ್ ಖುಷಿ. ಅಕ್ಕಂಗೆ ಪ್ರೈಸ್ ಬಂದಿದ್ದು, ಅವನಂತೂ ವಾಪಸ್ ಅವಳ ಕೈಗೆ ಕೊಡಲೇ ಇಲ್ಲ ಪ್ರೈಸ್ನ. ಅವನೇ ಇಟ್ಕೊಂಡು ಶೀಲ್ಡ್ನ ಇದು ಮಾಡ್ತಾಯಿದ್ದ. ಅವ್ರ ಪಪ್ಪಂಗೂ ಟಚ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ, ಬಟ್ ಅದು ತುಂಬ ವೆಯ್ಟ್ ಇತ್ತು. ಸೊ ಅವಳಿಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು. ನನ್ನ ಮಾಮಿಗೆ ಕಾಲ್ ಮಾಡಿ ಹೇಳಿ ಅಂತ ಹೇಳಿದ್ಲು. ಸೊ ನಾನು ಕಾಲ್ ಮಾಡಿ ಅವ್ರಿಗೆ ತಿಳಿಸ್ದೆ. ಅವ್ರಿಗೂ ತುಂಬ ಖುಷಿ ಆಯಿತು. ಯಾಕಂದರೆ ಕರ್ಕೊಂಡೋಗಿ ಬರೋದು ಅಷ್ಟೇ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಬಟ್ ಟೀಚರ್ಸಿಗೆ ಅದ್ರ ಖುಷಿ ಇನ್ನೂ ಡಬಲ್ ಇರುತ್ತೆ. ನನಗನ್ಸೋ ಪ್ರಕಾರ ಮಕ್ಕಳಿಗೆ ಎಷ್ಟು ಖುಷಿ ಇರುತ್ತೋ ಅದಕ್ಕೂ ಡಬಲ್ ಖುಷಿ ಟೀಚರ್ಸಿಗಿರುತ್ತೆ. ಯಾಕಂದರೆ ಅವರು ಇವರಿಗಿಂತ ಹಾರ್ಡ್ ವರ್ಕ್ ಅವರಿಗಿರುತ್ತೆ. ಆಮೇಲೆ ಈ ಕಾಂಪಿಟೇಷನ್ಸ್ ಅಂತ ಬಂದಾಗ ಅವರೇ ಕೆಲವೊಂದು ಸರಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಮ್ಯಾಮ್ ನಿಮ್ಮ ಮಗಳು ಮಾಡ್ತಾಳೆ ಕಳಿಸಿ ಅಂತ. ಈಗಿನ ಕಾಲದಲ್ಲಿ ಆ ಥರ ಟೀಚರ್ಸ್ ಸಿಗೋದು ವೆರಿ ಪ್ರೌಡ್ ಅಂತ ಅನಿಸುತ್ತೆ ನನಗೆ. ಅವ್ಳು ಮನೆಗೆ ಬರ್ತಾನೆ ಅವ್ರ ಅಜ್ಜಿ ತಾತಂಗೆಲ್ಲ ಕಾಲ್ ಮಾಡಿ ಹೇಳಿದ್ಲು. ಮನೆ ಹತ್ರ ಬಂದ್ವಿ, ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇರಲಿಲ್ಲ. ನಮ್ಮ ಪಾರ್ಕಿಂಗಲ್ಲೆಲ್ಲ ಕಾರೆಲ್ಲ ನಿಲ್ಲಿಸ್ಬಿಟ್ಟಿದ್ರು. ಇವತ್ತು ನಮ್ಮ ಏರಿಯಾದಲ್ಲಿ ಕರ್ನಾಟಕ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ರು. ಹಾಗಾಗಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್, ಬೈ ಬಾಯ್.